15 ನಿಮಿಷ ಆತ ಈಗ ಬಂದದ ನಮ್ಮ ಜೊತೆ ಅದಾರ ಸರ್. ಮಸ್ಟ್ ವಾಚ್ ಮೂವಿ. ಅದು ಹ್ಯಾಟ್ಸ್ ಆಫ್ ಟು ದ ತೀರ್ಥರೂಪ ಟೀಮ್. ವೆರಿ ಡ್ಯಾಮ್ ಗುಡ್. ನಿಜ ಸಗದಾಗಿತ್ತು, ತುಂಬ ಚೆನ್ನಾಗಿದೆ. ಖಂಡಿತ ಎಲ್ಲರೂ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ಪೋಸ್ಟರ್ ನೋಡ್ತಿರ್ಬೋದು, ಈ ಪೋಸ್ಟರ್ ನೋಡಿ ನಿಮಗೆ ತಿಳಿದಿರ್ಬೋದು ನಾವು ಯಾವ ಮೂವಿಗೆ ಬಂದೇವೆ ಅಂತಂತ ಹೇಳಿ. ಸೊ ಈ ಮೂವಿ ಬಗ್ಗೆ ರಿವ್ಯೂ ಹೇಳ್ತೀನಂತ. ಸೊ ಪೂರ್ತಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮೂವಿ ಸ್ಟಾರ್ಟ್ ಆಗಿ 15 ನಿಮಿಷ ಆತ ಈಗ ಬಂದನ. ಅಣ್ಣ ಮೆಟ್ರೋಗೆ ಬಾ ಅಂತಂದ್ರೆ ಬಸ್ಸಿಗೆ ಬಂದಾನ. ಗಾಡಿ ಪಾರ್ಕ್ ಮಾಡಿ ಈ ಕಡೆ ಬರತ್ತೀವಿ. ಇಷ್ಟು ಲೇಟಾಗಿ ಬಂದಾನ. 15 ನಿಮಿಷ ಆತ್ರಿ ಮೂವಿ ಸ್ಟಾರ್ಟ್ ಆಗಿ ಈಗ ಬಂದಾನ. ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ. ಒಂದು ಮಾರ್ಕೆಟ್ ಸೈಡ್ ಈಗ ಎಷ್ಟು ರಶ್ ಆಗ್ಬಿಟ್ಟಿದೆ ಅಂತ ಹೇಳೇನಿ. ಬರ್ರಿ ಇದಕ್ಕೆ ಬಾಪ ಏನ ಲಿಫ್ಟ್ 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 ಕಡ್ರಿ ಓನ್ ಕಡ್ರಿ ಎಲ್ಲ. ಈಗ ಲಿಫ್ಟಿಗೆ ಬಂದೀವಿ. ಮಾಡೋದು ಒಂದೊಂದಲ್ಲ ಮಗ. ಬರೀ ಸ್ಟಾರ್ಟ್ ಆಗೈತಿ. ನಿಂದಲ್ಲ ನನಗಿರೋದೈತಿ. ಇರಿ ವೇಟ್ ಮಾಡಿದ್ದೀನಿ. ಈಗ ಬಂದೇನಿ ಇಲ್ಲೇ ಥಿಯೇಟ್ರಿಗೆ. ಸೊ ಇಲ್ಲೇ ಮೂವಿಯವ್ರು ಅದಾರ. ಸರ್ ನಿಮ್ಮ ನೇಮು? ಹರೀಶ್ ಅಂತೇಳಿ. ಸೊ ಇವ್ರು ಹೇಳಿದ್ರ ಮೂವಿ ನೋಡ್ರಿ ಅಂತೇಳಿ. ಸೊ ಬಂದೇವಿ ಮೂವಿಗೆ. ಸೊ ನೋಡೋಣ. ಮೂವಿ ನೋಡಿ ಸೂಪರ್ ಆಗಿದೆ. ಮೂವಿ ತಂದೆ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಎಲ್ಲ ಇದೆ. ಒಂದು ಸತಿ ಬಂದು ನೋಡಿ ಇಂಥ ಮೂವಿಗೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಆಗೈತಿ. ಸ್ಟಾರ್ಟ್ ಆಗೈತಿ. ಈಗ ಇಂಟರ್ಮಿಷನ್ ಬಿಟ್ಟದ. ಮಸ್ತ್ ಐತ್ರಿ ಮೂವಿ. ನೆಕ್ಸ್ಟ್ ಲೆವೆಲ್. ಬರೀ ಅರ್ಧ ಹಾಫ್ ಕಣ್ಣಾಗ ನೀರು ಬಂತ. ಬರೀ ಅರ್ಧ ಹಾಫ್. ಹೌದಲ್ಲ? ಹೌದು ಬ್ರೋ. ಇವನು ಬಂದ್ಬಿಟ್ಟು ಪಿ ಯು ಫ್ರೆಂಡ್, ಅಂದರೆ ನಮ್ಮ ಕಾಲೇಜು ಪಿ ಯು ಹುಡುಗ. ಸೊ ಇವನು ಬಾ ಅಂತ ಹೇಳ್ದ. ಸೊ ಬಂದರೆ ಆಯ್ತು ಅಂತೇಳಿ. ಸೊ ಎರಡು ಸೇರಿ ಬಂದಿದ್ದೀವಿ. ಇವನು ಫ್ರೆಂಡ್ಸ್ ಇನ್ನು ಮೇಲ್ಗಡೆ ಇದ್ದಾರೆ. ಸೊ ತೋರಿಸ್ತೀನಂತ ಇರೋದಾನ ಸುಮ್ಮನೆ. ಹೆಂಗೈತಿ? ಸಕ್ಕದಾಗಿದೆ ಮಾತ್ರ. ಅರ್ಧ ಹಾಫ್ ಲೈಕ್ ಫುಲ್ಲಿ ಲೈಕ್ ಫನ್ ಇದೆ. ಫನ್ ಜೊತೆ ಲೈಕ್ ಫುಲ್ ಥ್ರಿಲ್ಲರ್ ಥರ ಮೂವಿ ಇದು. ಲೈಕ್ ಪೂರಾ ಡಿಫ್ರೆಂಟ್ ಐತಿ. ಲೈಕ್ ಈಗ ಏನು ನಾ ಬ್ಲಾಗ್ ಮಾಡ್ತೀನಲ್ಲ, ಸೊ ನನ್ನ ಬ್ಲಾಗ್ ಲೈಫು ಐತಿ, ಪ್ಲಸ್ ಇನ್ನೊಂದು ಐತಿ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಕೈತಿ. ಈಗಿನ್ನೂ ಅರ್ಧ ಆಗೈತಿ. ಇನ್ನೂ ಅರ್ಧ. ಈ ಅರ್ಧ ಬರೀ ಕಾಮಿಡಿ ಐತಿ, ಪ್ಲಸ್ ಅದ್ರ ಜೊತೆ ಎಮೋಷ್ನಲ್, ಪೂರ ಎಮೋಷ್ನಲ್. ಇನ್ನು ಅರ್ಧ ಹೆಂಗೈತಿ ಗೊತ್ತಿಲ್ಲ. ಸೊ ನೋಡೋಣಂತ. ಸ್ಪಾಯ್ಲರ್ಸ್ ಕೊಡಬಾರ್ದು. ಅದಕ್ಕೆ ವೆರಿ ಡ್ಯಾಮ್ ಗುಡ್. ನಿಜ ಸಕಲಾಗಿತ್ತು ಮಾತ್ರ. ಕರ್ರೆ ಹಾಫ್ ಆಗಿರೋದು ಹಾಫ್ಗೆ ಫುಲ್ ಲೈಕ್ ಅಂದರೆ ಆ 10 out of 10 ಕೊಡ್ಬೋದು. ಆ ಥರ ಇದೆ. ಕ್ವಾಲಿಟಿ ಮಾತ್ರ, ಪಿಕ್ಚರ್ ಕ್ವಾಲಿಟಿ ಏಕ್ದಮ್ ಇದೆ. ಕರೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಅರ್ಧ ನೋಡೋಣ. ಹಾಗೂ ಮತ್ತೆ ಮಾತಾಡೋಣಂತ. ಅವ್ನ ಫ್ರೆಂಡ್ಸ್ ಜೊತೆನೂ ಮಾತಾಡೋಣಂತ, ಫ್ರೆಂಡ್ಸ್ ಜೊತೆ. ಹೆಂಗೈತಪ್ಪ ಮೂವಿ? ಸೂಪರ್ ಆಗಿತ್ತು. ಅರ್ಧ ಇಂಟರ್ಮಿಷನ್ ಬಿಟ್ಟೈತಿ. ಇನ್ನು ಅರ್ಧ ಹೆಂಗೈತಿ ಗೊತ್ತಿಲ್ಲ. ಇನ್ನು ಅರ್ಧ ಹೆಂಗಿತ್ತು? ಫ್ಯಾಮಿಲಿ ಶೋ ಮಸ್ತಿದೆ. ಎಲ್ಲ ಮೂವಿ ಹೆಸರು ಹೇಳಿದ್ರೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂದ್ಕೊಂಡ್ವಿ. ಬಟ್ ಹೆಸರು ತಕ್ಕನಂಗೆ ಸಾಕಾಗಿದೆ ಮಾತ್ರ. ಆ ಹೆಸರಿಗೆ ಡೀಪ್ ಮೀನಿಂಗ್ ಕೊಟ್ಟಿದ್ದಾರೆ ಮೂವಿಯಲ್ಲಿ. ಕರೆಕ್ಟ್. ಮೀನಿಂಗ್ ಅಂತೂ ಪೂರ ಡೀಪ್ ಅದ. ಪ್ಲಸ್ ನೋಡೋಣ ಇನ್ನು ಅರ್ಧ ಹೆಂಗೈತಿ ಅಂತೇಳಿ. ಆಮೇಲೆ ಇವೊಂದು ಇನ್ಸ್ಟಾಗ್ರಿ ಐ ಡಿ ಓಪನ್ ಮಾಡಿದ್ದಾನೆ ಹೊಸದಾಗಿ. ಸೊ ಐ ಡಿ ಹೇಳ. ಕ್ರಿವಿಯಾಕೋರ್ ಅಂತ. ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ ಅಂತ ಫಾಲೋ ಮಾಡಿರಿ. ಹಂಗೆ ನಂದು ಚಾನಲಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲಸ್ ಏನೋ ಫಾಲೋನು ಮಾಡಿರಿ ಇನ್ಸ್ಟಾ ಅಕೌಂಟಿಗೆ. ನನ್ನ ಅಕೌಂಟ್ನ ಫಾಲೋ ಮಾಡಿ. ಹೊಸ ಕಂಟೆಂಟ್ ಇಳಿಸ್ತೀನಿ ನಾನು ಕೂಡ. ಮಾಡ್ಲಿಕ್ಕತ್ತಾನ. ಚೆನ್ನಾಗಿ ಮಾಡೋಣ ಅಂತೆ. ಸೊ ಫಾಲೋ ಮಾಡಿ. ಯೂಟ್ಯೂಬಲ್ಲೂ ಇದೆ, ಅದು ಸಬ್ಸ್ಕ್ರೈಬ್ ಮಾಡಿ. ಸೇಮ್ ಹೆಸರೇ. ಡನ್. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಹಂಗೆ ಫಾಲೋ ಕೂಡ ಮಾಡಿರಿ. ಸೊ ಬರ್ರಿ, ಇಲ್ಲಿ ಬಂದೀವಿ. ಫಸ್ಟ್ ಟೈಮ್ ಈ ಮಾಲಿಗೆ ಬಂದಿರೋದು. ಟ್ರಾಫಿಕ್ದಾಗ ಸಿಕ್ಕೊಂಡು ಬಂದಿರೋದು. ಇಲ್ಲದ ನೋಡ. ಇವನ್ ಸಲ ಲೇಟ್ ಆಗಿದ್ದೆ. ನೋಡ. 10 ನಿಮಿಷ ಲೇಟಾಗಿ ಬಂದಿದ್ದಾರೆ ಮೂವಿ. 15 ನಿಮಿಷ ಬಂದಿದ್ದಾರೆ ಮೂವಿಗೆ. ನಾನು ಮೆಟ್ರೋಗೆ ಬಾ ಅಂತ 100 ಸರ್ತಿ ಹೇಳಿ ಕಾಲ್ ಮಾಡಿ ಮತ್ತೆ ಪಿಕಪ್ ಮಾಡಕ್ಕೆ ಅಲ್ಲಿ ದೂರ ಹೋಗೀನಿ. ಅವ್ನು ನಂಬ್ಕೊಂಡು ಕುಂತಿದ್ರು. ನಾನು ಎಲ್ಲದರಲ್ಲಿ ಬೈ 10 ನಿಮಿಷ ಅಲ್ಲ, ಅರ್ಧ ತಾಸು ಲೇಟ್ ಆಗ್ತಿದ್ದೆ. ಇಲ್ಲಿ ಕೆಳಗಡೆ ಬಂದೀವಿ. ಫುಲ್ ಟ್ರಾಫಿಕ್. ಹೌದೌದು. ಬಾ ಈಗ ಅಲ್ಲಿ ನಮ್ದು ಒಳಗೆ ಹಬ್ಬ ಐತಿ. ಬರ್ರಿ ನೋಡೋಣ.
ಇನ್ನೊಬ್ಬ ಈಗ ಕೂಡ ಒಳಗಡೆ ಇನ್ನೂ ಒಬ್ಬ ಇಂಟ್ರಿಮಿಷನ್ ಅಂತ ಇವ್ ತೊಳಕರ್ಸಂತಾಡ್ರಿ ಮೂವಿ ನೋಡಿ ಗೊತ್ತಾಗುತ್ತೆ ಬರೀ ಇಂಥದೆಯಾ ಇಲ್ಲಿ ಮೂವಿ ಬಂದಿಲ್ಲ ಥಿಯೇಟ್ರ್ ಮಾತ್ರ ಮಸ್ತ್ ಐತ್ರಿ ನೆಕ್ಸ್ಟ್ ಲೆವೆಲ್ ಐತೆ ಖರೇನ ಇಲ್ಲಿ ನೋಡ್ರಿಗ ಭಾರಿ ಐತಿ ಎಲ್ಲಿ ಬೇಕಾದಲ್ಲಿ ಎಲ್ಲ ಕಡೆ ಸ್ಕ್ರೀನ್ ಮತ್ತು ಈ ಸ್ಕ್ರೀನ್ ಒಂದು ಹೋಗೈತಿ ಉಳ್ಕಿದ ಕಡೆ ಎಲ್ಲ ಕಡೆ ಸ್ಕ್ರೀನ್ ಐತಿ ಎಲ್ಲಿ ನೋಡಿದ್ರು ಸ್ಕ್ರೀನ್ 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 ಮಸ್ತ್ ಐತಿ ಚಂದ ಐತಿ ನೋಡ್ರಿ ಥಿಯೇಟ್ರ್ ಸೊ ಇವ ಪಿ ಹುಡುಗ ಬ್ರೋ ನೇಮ ವರುಣ್ ಅಂತೇಳಿ ಸೊ ವರುಣ್ ಅಂತೇಳಿ ಅವನ ಫ್ರೆಂಡ್ ಹೊರಗಡೆ ಇದ್ದಾನೆ ತರುಣ್ ಓಕೆ ವರುಣ್ ಮತ್ತು ತರುಣ್ ಅಂತೇಳಿ ನಿಮ್ಮ ಹಾಂ ಈಗ ಮೂವಿ ಮುಗಿಸ್ಕೊಂಡು ಬಂದ್ವಿ ಸೊ ನಮ್ಮ ಜೊತೆ ಅದಾರ ಸರ್ ಸರ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಎಲ್ಲರೂ ಹೋಗಿ ಒಂದು ಸರ್ತಿ ನೋಡಲೇಬೇಕು ಮೂವಿ ಬಗ್ಗೆ ಪೂರ ರಿವ್ಯೂ ಹೇಳ್ತಿದ್ದಂತ ನಿಮಗೆ ಸೊ ಫಸ್ಟ್ ಸರ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು ಈ ಚಿತ್ರದಲ್ಲಿ ವಾಕ್ಮ್ಯಾನ್ ತಂಡದಲ್ಲಿ ಒಬ್ಬ ಖಳನಾಯಕನ ಪಾತ್ರ ಮಾಡಿದ್ದೀನಿ. ಬಂದು ನೋಡಿ. ಇಲ್ಲಿ ನಾವು ಮೇನ್ ಆಗಿ ಇನ್ಸ್ಟಾಗ್ರಾಮ, ಯೂಟ್ಯೂಬ, ಬ್ಲಾಗ ಇಲ್ಲ ರೀಲ ಅಂತ ನಾವು ಫೈಟ್ ಮಾಡ್ತಾ ಇರ್ತೀವಿ. ಇಟ್ ಈಸ್ a very informative content for you and for the whole family. ನೀವು ಬಂದಲ್ಲಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ದ್ಯಾಟ್ ಐ ಆಮ್ ಪ್ರಿಟಿ ಶ್ಯೂರ್ ಆಫ್. ಸೊ ಪ್ಲೀಸ್ ಕಮ್ ವಾಚ್ ತೀರ್ಥರೂಪ ತಂದೆ. ಆಲ್ ದಿ ಬೆಸ್ಟ್. ಅವರು ಪೂರ ಬ್ಯುಸಿ ಅದಾರ ಹೇಳ್ತೀನಿ ರಿವ್ಯೂ ಬ್ರೋ. ಹೆಂಗಿದೆ ಬ್ರೋ ಮೂವಿ? ಅಲ್ಲಿ ಸೂಪರ್ ಆಗಿದೆ. ಲೈಕ್ ಸುಮಾರು ಸಲ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ನಿಜ ಬ್ರೋ, ನನಗೂ ಕಣ್ಣಲ್ಲಿ ನೀರು ಬಂದಿದೆ ಫಸ್ಟ್ ಟೈಮ್. ಲೈಕ್ ನೀವು ರತ್ನ ಪ್ರಪಂಚ ನೋಡಿದರೆ ಖಂಡಿತ ನಿಮಗೆ ಆ ಒಂದು ಫೀಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಸೂಪರ್ ಆಗಿದೆ ಮೂವಿ, ಮಾತ್ರ ಸೂಪರ್ ಆಗಿದೆ. ಒನ್ ಮೋರ್ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್, ಪೇರೆಂಟ್ ಓರಿಯೆಂಟೆಡ್ ಮೂವಿ ಬಂದಿದೆ. ಸೂಪರ್ ಆಗಿ ಎಲ್ಲರೂ ನೋಡಿ. ತೀರ್ಥರೂಪ ತಂದೆ ಅವರ ಮೂವಿ ತುಂಬ ಚೆನ್ನಾಗಿ ಓಡ್ತಿದೆ, ತುಂಬ ಚೆನ್ನಾಗಿದೆ. ಖಂಡಿತ ಎಲ್ಲರೂ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ ಸರ್. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈಗ ಇಲ್ಲೇ ನಮ್ಮ ಫ್ರೆಂಡ್ಸ್ ಏನಂದ್ರೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದ, ನಮ್ದು PU ಹುಡುಗರು ಇವರ ನಮ್ಮ ಕಾಲೇಜವ್ರು. ಸೊ ಹಾಯ್, ಹೆಂಗಿತ್ತು ಮೂವಿ? ಹೆಂಗಿತ್ತು? ಮಸ್ತಿತ್ತು ಮೂವಿ. ಫುಲ್ ರೇಟಿಂಗ್ ಎಷ್ಟು ಕೊಡ್ಬೋದು ನೀವು? ಔಟ್ ಆಫ್ 11. ಚೆನ್ನಾಗಿತ್ತು. ಓಕೆ, ಮಸ್ಟ್ ವಾಚ್. ಫ್ಯಾಮಿಲಿ ಜೊತೆ ಬರ್ಬೋದು. ಫ್ಯಾಮಿಲಿ ಎಲ್ಲ ಫುಲ್ ಕಂಬೈನ್ ಮಾಡಿ ಮಾಡ್ಬಿಟ್ಟಿದ್ದಾರೆ ಫಿಲಮ್ನ. ಅದೇ ಮಾತ್ರ ಸೂಪರ್. ಯಾರು ಬರ್ತಾರೋ ಗೊತ್ತಿಲ್ಲ, ಇನ್ನ ಹಾಂ, ಸಕ್ಕತ್ತಾಗಿ ಬರ್ದಿದ್ದಾರೆ. ಸಖತ್ತಾಗಿತ್ತು. ಓಕೆ, ಥ್ಯಾಂಕ್ ಯು. ಗೈಸ್, ಮೂವಿ ನೋಡ್ಕೊಂಡು ಬಂದ್ವಿ. ಈಗ ನಾನು ಮಾತಾಡ್ಲಿಕತ್ತೀನಿ. ಹೇಳ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಐತ್ರಿ ಮೂವಿ, ನೆಕ್ಸ್ಟ್ ಲೆವೆಲ್. ಫಸ್ಟ್ ಟೈಮ್ ರೀ, ನಾನು ಫಸ್ಟ್ ಟೈಮ್ ಇಷ್ಟು ಮೂವಿ ನೋಡೇನಲ್ಲ. ಮನ್ಯಾಗ ಕುಂತು ನೋಡಿದ್ದು ಆಯ್ತು, ಥಿಯೇಟ್ರಿಗೆ ಹೋಗಿ ನೋಡಿದ್ದಾಯ್ತು. ಆದ್ರೆ ಈ ಮೂವಿ ನೋಡಿದಾಗ ಫಸ್ಟ್ ಟೈಮ್ ರೀ ನಾನು ಹತ್ತಿದ್ದ. ಆ ನಮನೆ ಹತ್ತಿದ್ದು ಫಸ್ಟ್ ಟೈಮ್. ಎಮೋಷನ್ಸ್ ತೋರ್ಸೋಕ್ಕಾಗತ್ತಿಲ್ಲ, ಅದು ಖರೇನ ರೀ, ಒಳಗೈತಿ. ಅಷ್ಟು ಎಮೋಷನ್ ಐತಿ. ಈಗ ಮೂವಿ ಬಗ್ಗೆ ಏನೈತಲ್ಲ ರಿವ್ಯೂ ಸುಮ್ಮನೆ ಕೊಡ್ತಾನೆ. ಸೊ ಅವನು ಏನೋ ಮೂವಿ ಬಗ್ಗೆ ಹೇಳ್ತೀನಿ ಅಂತ ಅನ್ನತಾನ. ಸೊ ಕೇಳೋಣ ಅಂತ ಅವ ಏನಂತಾನ ಅಂತೇಳಿ. ಸೊ ಹೇಳ. ಮೂವಿ ಮಾತ್ರ ಸೂಪರ್, ಅಲ್ಟಿಮೇಟ್. ಇಟ್ ಈಸ್ ಅ ಫ್ಯಾಮಿಲಿ ಮೂವಿ, ಫ್ಯಾಮಿಲಿ ಬೇಸ್ಡ್ ಮೂವಿ. ಯಾವ ಥರ ಇರುತ್ತೆ, ಒಬ್ಬ ಬ್ಲಾಗರ್ ಲೈಫ್ ಹೆಂಗಿರುತ್ತೆ. ಇವನು ವ್ಲಾಗ್ ಮಾಡ್ತಿದ್ದಾನೆ, ಇವನು ಲೈಫ್ ನಾನು ನಾನು ಅಷ್ಟು ಇವನ್ ಲೈಫ್ ನೋಡಿಲ್ಲ. ನಾನು ಲೈಫ್ ಹಂಗಿರುತ್ತೆ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಒಬ್ಬ ಬ್ಲಾಗರ್ ಲೈಫ್ ಹೆಂಗಿರುತ್ತೆ ಮೀನ್ಸ್ ಒಂದು ಫ್ಯಾಮಿಲಿ ಬೇಸ್ಡ್ ಮೂವಿ. ಯಾವ ಥರ ಡಿಸಿಷನ್ಸ್ ಇರುತ್ತೆ, ಯಾವ ಸಿಚುವೇಶನ್ಸ್ ಏನೇನು ಡಿಸಿಷನ್ಸ್ ತೊಗೊಂಡ್ರೆ ಸರಿ ತಪ್ಪು ಅನ್ನೋದು ಬೇಸಿಕ್ ಮೇಲೆ ಈ ಮೂವಿ ಇದೆ. ಬಂದು ನೋಡಿ. ಆ ತಂದೆ ತಾಯಿಗಳದ್ದು ಡಿಸಿಷನ್ ಮೇಲೆ ನಾವು ಅನುಮಾನ ಪಡ್ತೀವಲ್ಲ, ಅದು ಮೇನ್ ತಪ್ಪದು. ಅದು ಹೆಂಗೆ ಈ ಮೂವಿಲಿ ಅದನ್ನ ಹೇಳ್ಕೊಡ್ತಾರೆ, ಯಾವ ಥರ ಇರುತ್ತೆ ಡಿಸಿಷನ್ಸು, ಆ ಡಿಸಿಷನ್ ಹೆಂಗೆ ಬರುತ್ತೆ
ಅದು ನೀವು ಹೆಂಗೆ ಒಬೆ ಮಾಡ್ಕೋಬೇಕು, ಆ ಡಿಸಿಷನ್ ನಿಮಗೆ ಯಾಕೆ ಹೇಳಲ್ಲ, ಯಾಕೆ ಕಾರಣ ಇರುತ್ತೆ, ಅದನ್ನೆಲ್ಲ ತಿಳಿಸ್ಕೊಡುತ್ತೆ ಈ ಮೂವಿ. ಅದನ್ನ ಬಂದು ನೋಡಿ, ಮಸ್ಟ್ ವಾಚ್. ಎಲ್ಲ ಮೂವಿ ಒಂದು ಟಾಪಿಕ್ ಇದೆ, ಎಲ್ಲ ಸಕ್ಕದಾಗಿದೆ ಟಾಪಿಕ್. ಹೆಂಗೆ ಫ್ಯಾಮಿಲಿಲಿ ಯಾವುದೇ ಥರ ನಡೆಯುತ್ತೆ, ಯಾವ ಥರ ಇರುತ್ತೆ, ಅದನ್ನ ಈ ಮೂವಿಲಿ ಹೇಳಿದ್ದಾರೆ. ಬಂದು ನೋಡಿ, ಮಸ್ಟ್ ವಾಚ್. ಸಕ್ಕದಾಗಿದೆ ಮೂವಿ, ಅಲ್ಟಿಮೇಟ್ ಫ್ಯಾಮಿಲಿ ಮೂವಿ. ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತೀನಿ. ಎಕ್ಸಾಕ್ಟ್ಲಿ ರೀ. ನೀವು ಮೂವಿ ನೋಡ್ಕೊಂಬಂದವ್ರ ಕಮೆಂಟ್ ಹಾಕ್ರಿ, ಸಬ್ಸ್ಕ್ರೈಬ್ ಮಾಡಿ, ಯಾರಿಗೆ ಮಾಡಿ, ಯಾರಿಗೆ ನನ್ನ ಚಾನಲ್ ಅಂತ ಹೇಳ ಇವನಿಗೆ ಅಂತಂದ್ರೆ ಇವನ್ ಚಾನಲ್ ಒಂದಿತ್ ಬಾಕ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಹೊಡೀರಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇವ್ರ ಮೂವಿಗೂ ಬಂದು ಸಪೋರ್ಟ್ ಮಾಡಿ ದಯವಿಟ್ಟು. ಮೇನ್ ಅವ್ರ ಮೂವಿಗೂ ಸಪೋರ್ಟ್ ಮಾಡ್ರಿ. ನಿಮ್ಗೆ ಎಷ್ಟಾಗತ್ತ ಸಾಧ್ಯ ಆದಷ್ಟು. ಇದು ಯಾವುದೇ ರೀತಿ ಸ್ಪಾನ್ಸರ್ ಅಲ್ಲ, ಪ್ರಮೋಷನ್ ಅಲ್ಲ, ಏನಲ್ಲ ರೀ, ಏನೇನೋ ಅಲ್ಲ. ನಮಗೆ ಏನೋ ಒಂದು ಖುಷಿ ಆತಂತಂದ್ರೆ ನಾ ಬ್ಲಾಗ್ ಮಾಡಿ ಹಾಕ್ಬಿಡ್ತೀನಿ. ಆಯ್ತು, ನಾ ಯಾವತ್ತಾದ್ರೂ ಬೇಕಂತ ನಾ ಹಾಕೀನಿ. ಲೈಕ್ ನಾ ಇದು ಮಾಡಬೇಕ ಮಸ್ಟ್ ವಾಚ್ ಮೂವಿ. ಅದು ಹ್ಯಾಟ್ಸ್ ಆಫ್ ಟು ದ ತೀರ್ಥರೂಪ ಟೀಮ್. ಮೂವಿ ಡೈರೆಕ್ಟ್ ಮಾಡಿರೋರಿಗೆ, ಪ್ರೊಡ್ಯೂಸರ್ಗೆ ಒಂದು ಸಕ್ಕದಾಗಿ ಮಾಡಿದ್ದಾರೆ. ಆಕ್ಟರ್ಸ್ಗೂ ಅಷ್ಟೇ, ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬಳ್ಳೆ ಅಷ್ಟೇ. ನಾ ಇನ್ನೇನಂದ್ರೆ ಸೂಪರ್ ಆಗಿ ಮೂವಿ ತಂದ್ಕೊಟ್ಟಿದ್ರ, ಒಳ್ಳೆ ಟಾಪಿಕ್, ಜನಕ್ಕೂ ಅರ್ಥ ಆಗೋ ಥರ ಒಂದು ಟಾಪಿಕ್ ಇದು. ಈಗ ನೀವು ಕೇಳಿದ್ರಿ ಸುಮನ್ನಿಂದ ಮಾತು, ಸೇಮ್ ಈ ವ್ಲಾಗ್ ಲೈಫ್ ಪ್ಲಸ್ ಕರೆ ಹೇಳ್ಬೇಕಂತಂದ್ರೆ ನಾನು ವ್ಲಾಗ್ ಮಾಡ್ತೀನಿ. ಒಂದಿಷ್ಟು ಏನೇನೋ ಆಗಿರ್ತಾವ, ಮನಿ ಸಿಚುವೇಶನ್ ಆತ ಹೊರಗಡೆ, ಬಟ್ ಅದನ್ನು ತೋರ್ಸಂಗಿಲ್ಲ. ಅದನ್ನ ಒಳಗೆ ಪರ್ಸ್ನಲ್ ಆಗಿ ಇಟ್ಕೊಂಡಿರ್ತೀವಿ ಅಷ್ಟೇ. ಅದನ್ನು ತೋರ್ಸಕತ್ರ ಹೆಚ್ಚಿಗೆ ಹೋಗ್ತಾವ ವ್ಲಾಗ್, ಬಟ್ ಅದನ್ನು ಹೊರಗೆ ತೋರಿಸ್ಕೊಳಂಗಿಲ್ಲ. ಅದಕ್ಕೆ ನಾವು ಸಪ್ರೇಟಾಗಿ ಏನೋ ಒಂದು ವಿಡಿಯೋ ಮಾಡಿರ್ತೀವಿ. ಪ್ಲಸ್ ಇನ್ನೊಂದು ಏನಪ್ಪ ಅಂದ್ರೆ, ನೀವು ಮೂವಿ ನೋಡ್ಕೊಂಡು ಬಂದರೆ ನಿಮ್ಗೆ ಅರ್ಥ ಆಗತ್ತೆ ಈ ಫ್ಯಾಮಿಲಿ ಬಗ್ಗೆ, ಅಪ್ಪ ಅಮ್ಮ ಬಗ್ಗೆ ಎಷ್ಟು ಮಹತ್ವ ಕೊಡ್ಬೇಕು ಅಪ್ಪ ಅಮ್ಮಗೆ ಅಂತೇಳಿ. ಆಮೇಲೆ ಒಂದು ಕಂಟೆಂಟ್ ಕ್ರಿಯೇಷನ್ ಆತ, ಅದ್ರ ಬಗ್ಗೆನೂ ರಿಲೇಟೆಡ್ಡು ಆಗುತ್ತೆ. ಸೊ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ರೀ. ನಾವು ಹೇಳ್ಬೇಕಂತಂದ್ರೆ ಜಸ್ಟ್ ಅಚಾನಕ್ಕಾಗಿ ಸುಮ್ಮನೆ ಹಂಗೆ ಮೂವಿ ಬರೋಣ ಅಂತ ಹೇಳಿ ಬಂದಿದ್ದ. ಅವ್ರ ಹುಡುಗರು ಕರೆದ್ರು ಬಾ ಬೈ ಅಂತೇಳಿ. ಸೊ ಹಂಗೆ ಬಂದ್ವಿ ಮೂವಿಗೆ. ಅವ್ರ ಹುಡುಗರು ಕರೆದ್ರು ಬರ್ರಿ ಅಂತಂತ ಹೇಳಿದಕ್ಕೆ ನಾವು ಬಂದಿದ್ವಿ. ಸೊ ಮೂವಿ ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಇಲ್ಲ ರೀ, ಹಂಗೈತಿ ಮೂವಿ, ನೆಕ್ಸ್ಟ್ ಲೆವೆಲ್. ಸೊ ಔಟ್ ಆಫ್ 10 ನಾನಂತೂ 11, 12, 30, 40 ನೀವು ಎಷ್ಟು ಅನ್ಕೋತೀರಿ ಅಷ್ಟೇ ಹೋಗಿ ಒಂದು ಸರ್ತಿ ಮೂವಿ ನೋಡ್ಕೊಂಡು ಬರ್ರಿ. ಮೂವಿ ನೋಡ್ಕೊಂಡು ಬಂದು ನಿಮ್ಗೆ ಹೆಂಗಿತ್ತು, ಇದು ಮಟ್ಟ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಬರ್ರಿ. ನೋಡಿದ್ರಿ ಅಂತಂದ್ರೆ ನಿಮಗೆ ಹೆಂಗೆ ಅನಿಸಿತ್ತು ಮೂವಿ, ಅದನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ದಯವಿಟ್ಟು. ಲೈಕ್ ಫ್ಯಾಮಿಲಿ ರಿಲೇಟೆಡ್ ಐತಿ, ಆಮೇಲೆ ಫ್ಯಾಮಿಲಿ ಜೊತೆ ಹೋಗ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಹೋಗ್ರಿ, ಒಬ್ಬರು ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ರಿ. ಸೊ ಆದಷ್ಟು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಹೋಗಿ ನೋಡ್ಕೊಂಡು ಬರ್ರಿ. ಇದು ಒನ್ ಟೈಮ್ ಮೂವಿ ಅಲ್ಲ, ನೀವು ಎಷ್ಟು ಸರ್ತಿ ನೋಡಿದ್ರು ಸಾಕಾಗಂಗಿಲ್ಲ, ಅಷ್ಟು ಹಂಗೈತಿ ಮೂವಿ. ಸೊ ನಾನು ಭಾಳ ಹೇಳಿದೆ, ನಿಮ್ದು ಹೆಂಗೈತಿ ರಿವ್ಯೂ ಅದನ್ನು ಹೇಳ್ರಿ, ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇಷ್ಟ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗೆ ತೀರ್ಥರೂಪ ತಂದೆಯವರ ಮೂವಿನ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರ್ರಿ. ಮತ್ತು ಅವ್ರ ಟೀಮ್ದವರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹಂಗೆ ಈ ಮೂವಿ ನಮಗೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.